ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಮಿಡಿ ಲೈಫ್ನಾಗ. ಯಾಕಂದ್ರೆ ಫಸ್ಟ್ ಟೈಮ್ ಅದು ಉಜ್ಜಯಿನಿ ಹೊಂಟಿವಿ. ಒಂದ್ ಕಡೆ ಮಂದಿಗೆ ಹೊಟ್ಟೆ ಸಿತ್ತಂದ್ರ ತಲೆ ಓಡಂಗಿಲ್ಲ ಅಂತಾರ, ಅದ್ರ ಸಂಬಂಧ ನಮಗೂ ಹೊಟ್ಟೆ. ನಮಸ್ಕಾರ ರೀ ಎಲ್ಲ ನಮ್ಮ ಮಂದಿಗೆ, ಬರ್ರಿ ಹೊಸ ವಿಡಿಯೋ ರೆಡಿ ಆಗೈತಿ. ಈ ವಿಡಿಯೋ ಯಾಕೆ ಡಿಲೇ ಆಯಿತು ಅಂತಂದ್ರೆ ನನ್ನ ಫೋನ್ ಸ್ಟೋರೇಜು ಕೈ ಕೊಟ್ಟೈತಿ, ನನ್ನ ಲ್ಯಾಪ್ಟಾಪು ಕೈ ಕೊಟ್ಟೈತಿ, ನನ್ನ ಪೆನ್ ಡ್ರೈವ್ ಸ್ಟೋರೇಜು ಕೈ ಕೊಡ್ತು, ಟೋಟಲ್ ನನ್ನ ಟೈಮ್ ಕೈ ಕೊಟ್ಬಿಡೈತಿ. ಸೊ ಅದ್ರ ಸಂಬಂಧ ಡಿಲೇ ಆಯ್ತು ಅನ್ಕೋಬೋದು. ಇನ್ನು ನೆಕ್ಸ್ಟ್ ಬರೋ ವಿಡಿಯೋ ಅದು ಡಿಲೇ ಆಗದಿರೋ ಥರ ನಾನು ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಯಾವ್ಯಾವ ಕಂಟೆಂಟ್ ಕೊಡಲಿ ಅಂತ ಹೇಳಿ ನೀವು ಸ್ವಲ್ಪ ತಿಳಿಸಿದ್ರೆ ಭಾಳ ಉಪಯೋಗ ಆಗುತ್ತೆ. ಸೊ ಕಮೆಂಟ್ಸ್ ಹಾಕೋದು ಮರಿಬೇಡ್ರಿ, ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ನಡ್ರಿ ನೋಡ್ಕೊಂಬರೋಣ. ಗುದ್ದಾಡ್ಕೊಂಡು ಹಂಗು ಹಿಂಗು ಮಾಡ್ಕೊಂಡು ಬಂದ್ವಿ ಭೂಪಾಲ್ ಸ್ಟೇಷನ್ಗೆ. ಸ್ಟೇಷನ್ನಾಗ ಬಂದು ನೋಡಿದ್ರೆ ನ್ಯಾಷನಲ್ ಆ್ಯನಿಮಲ್ ಹೆಂಗೈತೆ ನೋಡ್ರಿ, ರೋರಿಂಗ್ ಮಸ್ತ್ ಐತ್ರಿ. ಹಂಗೆ ಸ್ಟೇಷನಿಂದ ಹೊರಗೆ ಬರ್ತೀವಿ ಅನ್ನೋತ್ಲಿಗೆ ನೋಡಬಹುದು ನ್ಯಾಷನಲ್ ಫ್ಲ್ಯಾಗ್. ಆದರೂ ಚೆನ್ನಾಗೈತ್ರಿ ಭೂಪಾಲ್ ಸ್ಟೇಷನ್. ಹೆಂಗಂತಂದ್ರೆ ಲಾಸ್ಟ್ ಟೈಮ್ ಬಂದಾಗ ಈ ಥರ ಏನು ಇರಲಿಲ್ಲ, ಬಟ್ ಆದರೂ ಮಸ್ತ್ ಐತೆ ನೋಡ್ರಿ ಈ ಸತಿ. ಸ್ಟೇಷನಿಂದ ರೂಮಿಗೆ ಹೋಗುವಂತ ನಡೀರಿ, ಯಾಕಂದ್ರೆ ರೂಮ್ ಒಂದು ನೋಡ್ಬೇಕಲ್ಲ ಈಗ. ನೆವರ್ ಸ್ಲೀಪ್ ಸಿಟಿ. ಹೊಟ್ಟೆ ಹಸಿವಿಗೆ ಹಣ್ಣು ತಗೊಂಡು ನಾವು ಹೊಂಟ್ವಿ ರೂಮಿನ ಕಡೆಗೆ. ನಮ್ಮ ಪಯ್ಯನ ಸಾಕ್ತ್ರಿ, ಯಾಕಂದ್ರೆ ಆಲ್ರೆಡಿ ನಮ್ಮ ದೋಸ್ತಿಗೆ ಒಬ್ಬಂಗೆ ಫೋನ್ ಮಾಡಿ ಹೇಳಿದ್ವಿ ರೂಮ್ ಮಾಡೋ ದೋಸ್ತ ನಾವು ಬರತ್ತೀವಿ ಅಂತೇಳಿ. ಅವು ಮಾಡಿಟ್ಟಿದ್ರಿ, ನಾವು ಅದಕ್ಕೆ ಸೀದಾ ಹಣ್ಣು ತೊಗೊಂಡ್ರೆ ರೂಮಿನ ಕಡೆಗೆ ಹೊಂಟ್ವಿ ನೋಡ್ರಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. We're just friends, so don't go look at me with that. ಲೇಟ್ ನೈಟ್ ಬಂದಿದ್ವಿ ಅಂತ ಹೇಳಿ ಮಾರ್ನಿಂಗ್ ಲೇಟ್ ಆಗಿ ಹೋದ್ರೆ ಹೆಂಗಿರಲ್ರಿ, ಅದಕ್ಕೆ ಜಲ್ದಿ ರೆಡಿ ಆಗಿ ನಾವು ನಮ್ಮ ಫ್ರೆಂಡ್ಸ್ ಹೊಂಟ್ವಿ ನೋಡ್ರಿ ಕೆಲ್ಸಕ್ಕೆ. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೊಂಟಿವಿ ನೋಡ್ರಿ. ಅಲ್ಲೇ ಒಂದು ಆಟೋ ಬಾಡಿಗೆ ತೊಗೊಂಡು ನಮ್ಮ ಸ್ವಲ್ಪ ಯೂನಿವರ್ಸಿಟಿ ಅವ್ರ ಕೆಲಸ ಇತ್ತು, ಆ ಯೂನಿವರ್ಸಿಟಿಗೆ ಹೊಂಟ್ವಿ ನೋಡ್ರಿ. ಇಲ್ಲಿಂದ ಹೋಗ್ಬೇಕಾದ್ರೆ ಭೂಪಾಲ್ದ ಒಂದು ಚಿಕ್ಕಪೇಟೆ ಬಂತ್ರಿ. ಆ ಚಿಕ್ಕಪೇಟೆ ಬರ್ರಿ ತೋರಿಸ್ತೀನಿ ಅಂತ ನಿಮಗೆ. The sun is shining bright like a colorful aurora. It paints the world in hues of orange and white and more. I'm gonna start packing my ಸಿಟಿ ಏನೋ ಚೆನ್ನಾಗೈತ್ರಿ, ಬಟ್ ಮಂದಿ ನಂದಲ್ಲ ನಾವು ಅಪ್ಪಂದಲ್ಲ ಅಂಥೇಳಿ ಆ ಸಿಟಿನೂ ಹಾಳು ಮಾಡ ಅಂತಾರೆ. ಲೈಕ್ ಬೆಂಗಳೂರು ಥರ ಇಲ್ಲಿನೂ ಹಿಂಗೆ ನಾರ್ತ್ ಈಸ್ಟ್ ಬಂದು ಇಲ್ಲಿ ಹಾಳು ಮಾಡ ಅಂತಾರೆ. ಸೊ ಆಟೋಕ್ಕೆ ಇಳಿದ್ಬಿಟ್ಟು ನಾವು ಬಂದ್ವಿ ನಮ್ಮ ಯೂನಿವರ್ಸಿಟಿಗೆ. ಸೊ ಯೂನಿವರ್ಸಿಟಿ ಒಳಗೆ ಒಂದು ಸ್ವಲ್ಪ ಕೆಲಸ ಐತ್ರಿ, ಆ ಕೆಲಸ ಮುಗಿಸ್ಕೊಂಡು ಹೋಗೋಮಂತೇಳಿ ಬಂದ್ವಿ. ಸೊ ಇದು ನೋಡ್ರಿ ನಮ್ಮ ಯೂನಿವರ್ಸಿಟಿ ಹಿಂಗೆ ಕಾಣುತ್ತೆ. ಬಟ್ ನಾನಿದ್ದು ಒಂದು ಬಿಲ್ಡಿಂಗ್ ಕಡೆ ನೋಡೋದು ತೋರ್ಸಾತಿದ್ದು ನಿಮಗೆ, ಬಟ್ ದೊಡ್ಡದೈತ್ರಿ ನಮ್ಮದು ಯೂನಿವರ್ಸಿಟಿ. ಹಂಗೆ ಯೂನಿವರ್ಸಿಟಿಗೆ ಬಂದೀವಲ್ಲ, ಸ್ವಲ್ಪ ಹಂಗೂ ಹಿಂಗೆ ಫೋಟೋ ಗಿಟೋ ತಗೊಂಡು ಅಂತೇಳಿ ಚಾಕ್ ಮುಸ್ತಫಾ ಆಗ್ಯಾಬಿಟ್ವಿ ನಾವು ಎಲ್ಲ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಬೇರೆ ಕಡೆ ಹೋಗಬೇಕು ಅಂಥೇಳಿ ಸ್ಟೇಷನ್ಗೆ. ಸೊ ಇಲ್ಲಿ ಬಿಸಿಲಿಗೆ ಹೆಂಗಾಗಿದ್ವಿ ಅಂತಂದ್ರೆ ಕರ್ರಾಗಿ ಹೆಗ್ನದಂಗೆ ಆಗ್ಬಿಟ್ಟಿದ್ವಿ ಒಬ್ಬೊಬ್ರು, ಅಷ್ಟು ಬಿಸಿಲಿತ್ತು ರೀ ಇಲ್ಲಿ. ಸೊ ದೇವ್ರ ಪುಣ್ಯದಿಂದ ಏನು ನಮ್ಗೆ ಗೊತ್ತಾಗಲಿಲ್ಲ, ಒಮ್ಮೆ ಮಳೆ ಮಸ್ತ್ ಬಂತು ನೋಡ್ರಿ ಇಲ್ಲಂತರೂ. ಕ್ಯಾಮ್ರಾ ಫಿಯರು ಹೋಯ್ತು ಅನ್ಕೋಬೋದು ನೋಡ್ರಿ, ಯಾಕಂತಂದ್ರೆ ಅಲ್ಲೇ ಕಾಣ ಬರೋದಿಲ್ಲ, ನಮಗೆ ಹಿಂದಿ ಬರೋದಿಲ್ಲ. ಸೊ ಅದ್ರ ಸಂಬಂಧ ಜನರಲ್ ಬೋಗಿ ಒಳಗೆ ನಾವು ವೀಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಏನು ಮಾತಾಡ್ಬೇಕು ಏನು ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ, ಒಟ್ಟಿನಲ್ಲಿ ತೆಗಿಯೋಣ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತೆಗೆದ್ವಿ ರೀ. ಅಂತೂ ಅನಾಹುತ ಐತಿ ತಮ್ಮ. ಈ ಜರ್ನಿ ಮೆಮೊರೇಬಲ್ ಇರುತ್ತೆ ನಮ್ಮ ಮಿಡಿ ಲೈಫ್ನಾಗ. ಯಾಕಂದ್ರೆ ಫಸ್ಟ್ ಟೈಮ್ ಅದು ಉಜ್ಜಯಿನಿ ಹೊಂಟಿವಿ. ಅಲ್ಲ ಫಸ್ಟ್ ಟೈಮ್ ಉಜ್ಜಯಿನಿ ಹೊಂಟಿವಿ, ಅದು ಜನರಲ್ ಬೋಗಿ ಒಳಗೆ. ಜನಗಳ ಮಧ್ಯೆ ಹೆಂಗೆ ಮಾತಾಡಬೇಕು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ರೀ. ಈ ವಿಡಿಯೋದಾಗ ಇನ್ನೂ ಮಾತಾಡಿದ್ವಿ, ಸ್ವಲ್ಪ ಕಟ್ ಮಾಡಿದ್ರಿ ನಾನು ಇರಲಿ ಅಂತೇಳಿ. ಫೈನಲಿ ಉಜ್ಜಯಿನಿಗೆ ಬಂದು ತಲುಪಿದ್ವಿ ರೀ. ಸೊ ಇಲ್ಲಿ ವಿಶೇಷತೆ ಏನಂತಂದ್ರೆ 2 ಜ್ಯೋತಿರ್ಲಿಂಗ ಇದಾವೆ ರೀ. 2 ಜ್ಯೋತಿರ್ಲಿಂಗ ಒಳಗೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು ಇವಾಗ ಮಹಾಕಾಲಕ್ಕೆ ಹೋಗಿ ಬರೋಣ ಅಂತ. ಸೊ ಇಲ್ಲಿ ಎಲ್ಲೇ ನೋಡಿದ್ರು ನಮಗೆ ಸಿಗತಕ್ಕಂಥದ್ದು ಲಾರ್ಡ್ ಶಿವ ಅವ್ರದ್ದು ಸ್ಟ್ಯಾಚ್ಯೂಸೇ. ಸೊ ಬರ್ರಿ ನೋಡೋಮಂತ.
ಉಜ್ಜಯಿನಿ ಸ್ಟೇಷನಿಂದ ನಮ್ಮ ನಡೆ ಹೊರಗಡೆ ಅಂತಂದ್ಬಿಟ್ಟು ಹೊರಗಡೆ ಹೊಂಟಿವಿ ನೋಡ್ರಿ. ಬಟ್ ಇಲ್ಲಿ ಇನ್ನೊಂದು ಏನಂತಂದ್ರೆ ಎಲ್ಲ ಕಡೆನೂ ಇಂಡಿಯನ್ ಫ್ಲ್ಯಾಗು ಮಸ್ತ್ ಅದಾವ್ರಿ ಸ್ಟೇಷನ್ ಕಡೆ. ನಮ್ಮ ಕಡೆ ಇಲ್ಲ, ಬಟ್ ಇಲ್ಲಿ ಮಾತ್ರ ಚೆನ್ನಾಗದ, ಅದನ್ನು ಮೇಂಟೈನ್ ಮಾಡ್ಯಾರ. ಈ ವ್ಯೂ ನೋಡಿದ್ರೆ ಚೈನೀಸ್ ಸ್ಟ್ರೀಟಿಗೆ ಬಂದಿವೇನೋ ಅನಿಸ್ಬೇಕ್ರಿ, ಹಂಗಿತ್ತು ನೋಡ್ರಿ ಇದು. ಇಲ್ಲೇ ಹೋಟೆಲ್ನಾಗ ಸ್ಟೇ ಮಾಡೋದಕ್ಕಿಂತ ಹೋಮ್ ಸ್ಟೇ ಅಂತ ಇರ್ತಾವ್ರಿ. ಆಟೋದವ್ರಿಗೆ ಕೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರ. ಬಟ್ ಅದೇ ಬೆಟರ್ ಅನ್ಕೊಂತೀನಿ ರೀ, ಚೀಪ್ ಆ್ಯಂಡ್ ಬೆಸ್ಟ್. ಯಾಕಂತಂದ್ರೆ ನಾವು ಅಷ್ಟು ಹೈ ಬಜೆಟ್ದಾಗ ಟ್ರಿಪ್ ಮಾಡ್ತಿರಲ್ಲ, ಸುಮ್ಮನೆ ನಮ್ಮ ಬಜೆಟ್ನಾಗ ಉಣ್ಕೋಬೇಕು ಅಂದ್ರೆ ಹೋಮ್ ಸ್ಟೇನೇ ಬೆಟರ್ ಆಗಿರ್ತದೆ ನೋಡ್ರಿ ಇಲ್ಲಿ. ಬೇರೆ ಹೋಟೆಲ್ನಾಗೆಲ್ಲ ನಾವು ಸ್ಟೇ ಮಾಡೋಕ್ಕೆ ಕೇಳಿದ್ರೆ 24 ಅವರ್ಸಿಗೆ 8,000 ಹೇಳಿದ್ರಿ. ಬಟ್ ಈ ಹೋಟೆಲು ಹೋಮ್ ಸ್ಟೇ ಅಂತ ಬಂದ್ವಿ, ನಮಗೆ ಸ್ವಲ್ಪ ಗೊತ್ತಿತ್ತು, ಐಡಿಯಾ ಇತ್ತು. ಸೊ ಹುಡ್ಕಾಡ್ಕೊಂಡು ಬಂದದಕ್ಕೆ ನಮಗೆ ಸಿಕ್ತು 2700 ರುಪೀಸ್ಗೆ ಎಲ್ಲ ಬೆಸ್ಟ್ ಆಗಿರೋ AC ರೂಮ್. ಅದಕ್ಕೆ ಚಿಲ್ ಮಾಡಾತ್ಬಿಟ್ರಿ ನಾವು ಒಂಥರ ಮಸ್ತ್ ಸಿಕ್ಕತ್ತಂಥೇಳಿ. ನಮ್ಮ ಕಡೆ ಮಂದಿಗೆ ಹೊಟ್ಟೆ ಸಿತ್ತಂದ್ರೆ ತಲೆ ಓಡಂಗಿಲ್ಲ ಅಂತಾರೆ. ಅದ್ರ ಸಂಬಂಧ ನಮಗೂ ಹೊಟ್ಟೆ ಸಿತ್ತು, ಊಟ ಹುಡ್ಕೊಂತ ಹೊಂಟ್ವಿ. ಒಂದು ಮನೆ ಒಳಗೆ ಅಡುಗೆ ಮಾಡಿ ಕೊಟ್ಟರಿ, ಊಟ ಅಂತೂ ಮಾಡಿ ಬಂದ್ವಿ. ಫಸ್ಟ್ ಕ್ಲಾಸ್ ಇತ್ತು. ನಿಮಗೆ ತೋರ್ಸೊಂಬಂದ್ರೆ ನಾನಂತೂ ಕ್ಯಾಪ್ಚರ್ ಮಾಡಿರಲಿಲ್ಲ. ಸಿಗೋಮಂತ್ರಿ ಮುಂದಲು ವಿಡಿಯೋದಾಗ ಹೇಳ್ತೀನಿ ಅಂತ ಏನು ಎತ್ತ ಅಂತೇಳಿ.